ಸ್ನೇಹಿತರೆ ಇವತ್ತೇನೆಂದರೆ ನಾವು ಕ್ಯಾಪ್ಸಿಕಮ್ ಹಾಕಿದ್ವಿ. ಯಾರಂದರೆ ನಮ್ಮ ಅಣ್ಣನ ಮಕ್ಳು ಹಾಕಿರೋದು. ನಮ್ಮ ಅಣ್ಣ ಮಕ್ಕಳು ನನಗಿಂತ ದೊಡ್ಡವ್ರ ಅಣ್ಣ, ಅವ್ರ ಮಕ್ಕಳು ಕ್ಯಾಪ್ಸಿಕಮ್ ಹಾಕಿದ್ದಾರೆ ನೋಡಿ. ಅವ್ರದ್ದು ನಮ್ಮದು ಎಲ್ಲ ಜಮೀನೇನು ಭಾಗಗಳೇ ಎಲ್ಲ ನಾವು ಜೊತೆಯಲ್ಲೇ ಇದ್ದೀವಿ. ಅಂದರೆ ನನಗೆ ಅನುಕೂಲ ಇಲ್ಲ, ಅಣ್ಣ ಅವ್ರು ಮಾಡ್ತಾಯಿದ್ದಾರೆ, ಅಣ್ಣನ ಮಕ್ಕಳು ಕೊಟ್ಟಿದ್ದೀವಿ ಮಾಡ್ತಾಯಿದ್ದಾರೆ ನೋಡಿ. ಬಂದುಬಿಟ್ಟು ಎಕರೆ ಎರಡೂವರೆ ಎಕರೆ ಕ್ಯಾಪ್ಸಿಕಮ್ ಹಾಕಿದ್ವಿ ನೋಡಿ. ಇದು ಗ್ರೀನ್ ಬೇಲ್ ಅಂತ 2.5 ರೂಪಾಯಿ ಒಂದು ನಾರು ಬಂದುಬಿಟ್ಟು 2.5 ರೂಪಾಯಿ ಗ್ರೀನ್ ಬೇಲ್ ಅಂತ 2.5 ಎಕರೆಗೆ ಹಾಕಿದ್ದೀವಿ. ಈ ಕೂಟ ಬಂದುಬಿಟ್ಟು 34 ರೂಪಾಯಿ. ಈ ಕಮ್ಮಿ ಬೇಲ್ ಟಾಟಾ ಕಮ್ಮಿ ಬಂದುಬಿಟ್ಟಿದ್ರೆ 130 ರೂಪಾಯಿ kg. ಮತ್ತು ಆ ಗೂಟ ಬಂದು ಕೆಳಗಡೆ ಹಾಕಿದ್ವಿ ಐರನ್ ಕಂಬಿ, ಅದು ಬಂದುಬಿಟ್ಟು 60 ರೂಪಾಯಿ kg. ಟೋಟಲ್ ಮೆಸ್ ಬಂದುಬಿಟ್ಟು ನೋಡಿ, ಮೆಸ್ ಹಾಕಕ್ಕೆ ಅವ್ರು ಮಾತ್ರ 40,000 ರೂಪಾಯಿ ಅವ್ರಿಗೆ ಲೇಬರು. 2 ಎಕರೆಗೆ ಹಾಕಿರೋದು, 2.5 ಎಕರೆಗೆ 1 ಲಕ್ಷ ರೂಪಾಯಿ ಲೇಬರ್ ಕೊಟ್ಟಿದ್ದೀವಿ. ಮತ್ತು ಬಂದುಬಿಟ್ಟು ಈ ನಟ್ಟು ಇದು ಪ್ರತಿಯೊಂದು ಖರ್ಚು ಬಂದುಬಿಟ್ಟಿದ್ದೇನು ಬಂದುಬಿಟ್ಟು 1.5 ನಮಗೆ 10 ಲಕ್ಷ ಖರ್ಚು ಬೀಳುತ್ತೆ. 10 ಲಕ್ಷ ಖರ್ಚು ಬೀಳುತ್ತೆ ಅಂದರೆ 10 ಲಕ್ಷ ಟೋಟಲ್ ಖರ್ಚು ಬರುತ್ತೆ. ದಯವಿಟ್ಟು ಯಾಕಂದರೆ ಈ ನಟ್ಟು ಹಾಕ್ತೀವಿ ಅಂದರೆ ಬಿಸಿಲು ಕಾಲದಲ್ಲಿ ಬಿಸಿಲು ಅವಾಯ್ಡ್ ಆಗುತ್ತೆ, ಗಿಡ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಮತ್ತು ವೈರಸ್ಸು ಕಂಟ್ರೋಲ್ ಆಗುತ್ತೆ, ಮತ್ತು ಬ್ಯಾಕ್ಟೀರಿಯಾಸು ಈ ಕೀಟನಾಶಕಗಳು ಅವು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಇದೇ ಥರ ಶಾಂಪಲ್ ಬಂದಮೇಲೆ ಹಾಕ್ತೀನಿ. ಪ್ರತಿಯೊಂದು ನಾವು ಸ್ಟೆಪ್ಗೂ ಇನ್ಮೇಲೆ ರೈತರದ್ದು ನಾನು ನನಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ನಮ್ಮ ಅಣ್ಣವ್ರು ಮಾಡ್ತಾಯಿದ್ದಾರೆ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ, ನೀವೆಲ್ಲ ಫಾಲೋ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ 2.5 ಎಕರೆಗೆ ಹಾಕಿದ್ದೀವಿ. 2.5 ಎಕರೆಗೆ ಬಂದುಬಿಟ್ಟು 10 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಏನಕ್ಕಂದ್ರೆ ಇದು ಬೆಳೆ ಚೆನ್ನಾಗುತ್ತೆ, ಬಿಸಿಲು ಕಂಟ್ರೋಲ್ ಆಗುತ್ತೆ, ಬ್ಯಾಕ್ಟೀರಿಯಾಸು ವೈರಸ್ಸು ಎಲ್ಲ ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಹಾಕಿದ ಬೆಳೆ ನಮ್ಮ ಕೈ ಸಿಗುತ್ತೆ ಅಂದರೆ ರೇಟ್ ಸಿಕ್ಕಿದ್ರೆ ನಮ್ಗೆ ರೈತನಿಗೆ ಒಳ್ಳೆಯ ಲಾಭ. ನಮಸ್ಕಾರ ಸ್ನೇಹಿತರೆ.